ಕರಾವಳಿ ಎಂದಾಗ ನೆನಪಾಗುವುದು ರುಚಿಕರ ಮೀನಿನ ಖಾದ್ಯಗಳು. ಅದರಲ್ಲೂ ಬಾಳೆ ಎಲೆಯಲ್ಲಿ ಮೀನೂಟ ಮಾಡುವುದೇ ಒಂಥರ ಖುಷಿ. ನಾವಿಂದು ಪರಿಚಯಿಸಲು ಹೊರಟಿರುವುದು ಅಂಥದ್ದೇ ಒಂದೊಳ್ಳೆ ಮೀನೂಟದ ಹೋಟೆಲನ್ನ. ಅದುವೇ ಹೋಟೆಲ್ ಶ್ರೀ ಶಾರದಾ. ಮುಲ್ಕಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಈ ಹೋಟೆಲ್ನಲ್ಲಿ ಬಗೆ ಬಗೆಯ ಮೀನಿನ ಊಟ ತುಂಬಾನೇ ಫೇಮಸ್. ಇಲ್ಲಿ ಬಂಗುಡೆ, ಬೂತಾಯಿ, ಅಂಜಲ್ ಮೀನಿನ ಖಾದ್ಯವನ್ನ ಜನ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನು ಇಲ್ಲಿ ಚಿಕನ್ ಸುಕ್ಕ ಕೂಡ ತುಂಬಾನೇ ಫೇಮಸ್. ರತ್ನಾಕರ ಸಾಜನ್ ನನ್ನ ಹೆಸರು ಮತ್ತು ಹೋಟ್ಲದ ಹೆಸರು ಹೋಟೆಲ್ ಶಾರದಾ. ನಾವು ಮೀನು ಫ್ರೈ ಎಲ್ಲ ಮಾಡ್ತೀವಿ ಮತ್ತು ಚಿಕನ್ ಸುಕ್ಕ, ವೆಟ್ಟಿಗಸಿ, ಬೊಳಂಜಿರಿ ಗಸಿ, ಬಂಗುಡೆ ಗಸಿ ಎಲ್ಲ ಮಾಡ್ತೀವಿ. ಮತ್ತು ಫ್ರೈಯಲ್ಲಿ ಕೊಡ್ಡೆ, ಮುರುಮೀನು, ಡಿಸ್ಕೋ, ಅಡೆ ಮೀನು ಎಲ್ಲ, ಅಂಜಲ್ ಮಾಡ್ತೀವಿ. ಡಿಸ್ಕೋ, ಇದು ಬೂತಾಯಿ, ಬಂಗುಡೆ ಎಲ್ಲ ಇದೆಲ್ಲ ಮಾಡ್ತೀವಿ. ಚಿಕನಲ್ಲಿ ಸುಕ್ಕ ಮಾತ್ರ ಮತ್ತು ಕಬಾಬ್. ಒಂದು ಊಟದಲ್ಲಿ ಬಾಜಿ, ತರಕಾರಿ ಬಾಜಿ ಮತ್ತೊಂದು ಸಲಾಡ್, ಮುಪ್ಪಾಡು ಕೊಡ್ತೇವೆ ನಾವು. ರೈಸ್ ಮತ್ತು ದಾಲ್ ಸಾರು, ಮೀನು ಸಾರು ಅಂದರೆ ಮೀನು ಸಾರು. ರೈಸಲ್ಲಿ ಬಾಯ್ಲ್ ರೈಸ್, ವೈಟ್ ರೈಸ್. ಮೀನು ತರುವಾಗ ನಾವು ಫ್ರೆಶ್ ತರೋದು, ಆವತ್ತು ತಂದದ್ದು ಆವತ್ತೇ ಖಾಲಿ ಆಗ್ತದೆ ನಮ್ಮದು. ಮತ್ತು ಯಾವುದು ಬೇರೆ ಮುಂಚೆದು ಏನು ಕೊಡೋದಿಲ್ಲ, ಫ್ರೆಶ್ಶೇ ತರೋದು. ನಾನೇ ಹೋಗಿ ತರೋದು ಮೀನೆಲ್ಲ, ಬೇಕಷ್ಟೇ ತರೋದು, ಜಾಸ್ತಿ ಎಲ್ಲ ತಂದಿಲ್ಲ, ಫ್ರಿಜ್ಜಿನಲ್ಲಿ ಇಡೋದಿಲ್ಲ. ಟೈಮಿಗೆ 12ವರೆಗೆ, ಮಧ್ಯಾಹ್ನ ಊಟ ಟೈಮು 12ವರೆಗೆ, 12 3:30 ಗಂಟೆ ಕೊಡ್ತೇವೆ ನಾವು, ರಾತ್ರಿ ಇಲ್ಲ. ಮೂಲೆ ಗ್ಯಾರೇಜ್ ರಜಾಕ್ ನಾವು ಹೋಗ್ಕೊಂಡು ಬಯಲಿಗೆ yanke ಇಷ್ಟವಂಡ ಮುಂದೆ ಫ್ರೈ ಸೇಲ್, ಬಂಗುಡೆ ಮೀನೆಲ್ಲ ಸೇಲ್ ಆಗ್ತದೆ, ಎಲ್ಲ ಸೇಲ್ ಆಗ್ತದೆ. ಅಂಜಲ್, ಬಂಗುಡೆ, ಕೊಡ್ಡೆ, ಮೊರು, ಡಿಸ್ಕೋ, ನಂಗ್, ಅಡೆ ಮೀನು ಎಲ್ಲ ಸೇಲ್ ಆಗ್ತದೆ. ಉಡುಪಿಯಿಂದ ಮುಲ್ಕಿಗೆ ಬರುವಾಗ ಸ್ವಲ್ಪ ಮುಂದೆ ಬರೋ ಕಾರಣ ಬೈಪಾಸ್ ಲೆಫ್ಟ್ ಸೈಡ್ನಲ್ಲಿ ಬೀಳ್ತದೆ. ಮತ್ತು ಮಂಗಳೂರಿನಲ್ಲಿ ಬರುವಾಗ ಕೊಲ್ನಾಡು ಮತ್ತು ರೈಟ್ ಸೈಡ್ನಲ್ಲಿ ಬೀಳ್ತದೆ. ಮಸಾಲೆ ಎಲ್ಲ ಮಾಡೋದು ನಮ್ಮ ಮನೆಯಲ್ಲಿ, ಯಾವುದು ಬೇರೆ ಏನು ಮಿಕ್ಸ್ ಏನು ಮಾಡೋದಿಲ್ಲ. ಮತ್ತು ಯಾವುದಾದ್ರು ಮಾಡಿ ಮನೆಯಲ್ಲಿ ಮಾಡಿ ತರೋದು ನಾವು, ಇಲ್ಲಿ ಏನು ಮಾಡೋದಿಲ್ಲ. ನಾವು ಗಂಡ ಹೆಂಡತಿ ಮತ್ತು ಇವರಿಬ್ಬರು, ಒಟ್ಟು 4 ಜನ ಮನೆಯಲ್ಲಿ ತಾಯಿ ಇದ್ದಾರೆ. ನನ್ನ ಹೆಸರು ಟ್ಯಾಂಕರ್ ಡ್ರೈವರು. ನಾವು ಇದೇ ರೂಟಲ್ಲಿ ಮಾಮೂಲಿ ಓಡಾಡ್ತಾ ಇರ್ತೇವೆ. ಹಾಗೆ ಇಲ್ಲಿ ಟೈಮ್ ಸಿಕ್ಕಿದ್ರೆ ಮಧ್ಯಾಹ್ನ ಇಲ್ಲಿ ಊಟ ಬಂದ ಮಟ್ಟಿಗೆ ಫುಡ್ಡು ಚೀಪ್ ಆ್ಯಂಡ್ ಬೆಸ್ಟು, ಎಲ್ಲ ಫುಡ್ಡು ಒಳ್ಳೆದಿದೆ, ಎಲ್ಲ ಚೆನ್ನಾಗಿದೆ. ಅದೇ ಅಂದರೆ ಬಾಳೆ ಎಲೆ ಊಟ, ಫಿಶ್ ಅಂದರೆ ಮಾಮೂಲಿ ಸಾಧಾರಣ ಎಲ್ಲ, ಆದರೂ ಬಾಳೆ ಎಲೆ ಊಟ ಮತ್ತು ನಮಗೆ ಒಂಥರ ಮನೆ ಊಟದಾಗೆ ಆಗ್ತದೆ. ನೀವೇನಾದ್ರೂ ಮುಲ್ಕಿ ಕಡೆ ಬಂದ್ರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.